ಮನಿ ಡಬ್ಲಿಂಗ್ ಮೇಲೆ ದಾಳಿ ಮಾಡುವ ನೆಪದಲ್ಲಿ ಸುಲಿಗೆ ಮಾಡಿದ್ದ ಪೊಲೀಸರನ್ನ ಅಮಾನತುಗೊಳಿಸಿ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಆದೇಶಿಸಿದ್ದಾರೆ. ಸನ್ ಸಬ್ ಇನ್ಸ್ಪೆಕ್ಟರ್ ಅಯ್ಯನಗೌಡ, ಕಾನ್ಸ್ಟೇಬಲ್ಗಳಾದ ಮೋಹನ್, ಬಸವಣ್ಣ, ಮಹೇಶ್ ಅಮಾನತು ಮಾಡಲಾಗಿದೆ. ಮನಿ ಡಂಬ್ಲಿಂಗ್ ಕೇಸ್ ದಾಖಲಾಗ್ತಿದ್ದಂತೆ ಪೊಲೀಸರು ಪರಾರಿಯಾಗಿದ್ರು. ನಾಪತ್ತೆಯಾದ ಪೊಲೀಸರಿಗೆ ಪಟ್ಟಣ ಠಾಣೆ ಪೊಲೀಸ್ ಅಧಿಕಾರಿಗಳು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಇನ್ನು ಪ್ರಕರಣದಲ್ಲಿ ತಮಿಳುನಾಡಿನ ವ್ಯಕ್ತಿಗೆ ವಂಚಿಸಿದ್ದ ಅನ್ಸಾರಿ ಹಾಗೂ ಸೈಯದ್ ಇಮ್ರಾನ್ ಎಂಬವರನ್ನ ಬಂಧಿಸಲಾಗಿದೆ. ಜುಲೈ 22ರಂದು ನಾಪತ್ತೆಯಾಗಿದ್ದ ಮಹಿಳೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಅನೈತಿಕ ಸಂಬಂಧ ಹೊಂದಿದ್ದ ವ್ಯಕ್ತಿಯೇ ಮಹಿಳೆಯನ್ನ ಕೊಲೆ ಮಾಡಿರುವುದು ಬೆಳಕಿಗೆ ಬಂದಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಜೆ ನಾಗೇನಹಳ್ಳಿ ನಿವಾಸಿ ಸಿದ್ದಗಂಗಮ್ಮ ತಾಯಿ ಮನೆಗೆ ಹೋಗ್ತೇನೆಂದು ಹೋಗಿ ನಾಪತ್ತೆಯಾಗಿದ್ಲು. ಈ ಬಗ್ಗೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾದ ಬಗ್ಗೆ ದೂರು ಕೂಡ ದಾಖಲಾಗಿತ್ತು. ತನಿಖೆ ವೇಳೆ ಅಕ್ರಮ ಸಂಬಂಧವಿದ್ದ ನಂಜುಂಡಯ್ಯನ ಮೇಲೆ ಅನುಮಾನ ವ್ಯಕ್ತವಾಗಿತ್ತು. ಕಾಣೆಯಾಗುವ ಮೊದಲು ನಂಜುಂಡಯ್ಯನ ಭೇಟಿಗೆ ಸಿದ್ದಗಂಗಮ್ಮ ಬಂದಿರೋದು ಮಾಹಿತಿ ಸಿಕ್ಕಿತ್ತು. ಆದ್ದರಿಂದ ನಂಜುಂಡಯ್ಯನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಮೈಸೂರಿನಲ್ಲಿ ಎಂಡಿಎಂಎ ತಯಾರಿಕಾ ಘಟಕದ ಮೇಲೆ ದಾಳಿ ಪ್ರಕರಣ ತನಿಖೆ ಚುರುಕುಗೊಂಡಿದೆ. ಹಿಂದೂ ವ್ಯಕ್ತಿಗೆ ಸೇರಿದ ಜಾಗವಾಗಿದ್ದು ಮೈಸೂರಿನ ಅಜ್ಮಲ್ ಎಂಬವರಿಗೆ 20,000ಕ್ಕೆ ಬಾಡಿಗೆಗೆ ಕೊಟ್ಟಿದ್ದಂತೆ. ಆ ಜಾಗದಲ್ಲೇ ಶೆಡ್ ಕಟ್ಟಿದ್ದ ಅಜ್ಮಲ್ 1 ಲಕ್ಷಕ್ಕೆ ಮತ್ತೊಬ್ಬರಿಗೆ ಬಾಡಿಗೆಗೆ ಕೊಟ್ಟಿದ್ದಂತೆ. ಕಾರ್ ಗ್ಯಾರೇಜ್ ನಡೆಸಲು ನೀಡಿದ್ದ ಜಾಗದಲ್ಲೇ ಎಂಡಿಎಂಎ ತಯಾರಾಗ್ತಿತ್ತು. ಜನರ ಕಣ್ಣಿಗೆ ಕಾಣೋದು ಕಾರ್ ಗ್ಯಾರೇಜ್, ಹಿಂದೆ ಡ್ರಗ್ಸ್ ತಯಾರಿಕಾ ಘಟಕ ನಡೆಸಲಾಗ್ತಿತ್ತು. 3 ದೊಡ್ಡ ಕಂಟೈನರ್ ಇಟ್ಟು ದ್ರವದ ಹಾವಿನಿಂದ ಡ್ರಗ್ ತಯಾರಿಕೆ ವ್ಯವಸ್ಥೆ ಮಾಡಲಾಗ್ತಿತ್ತು. 15 ದಿನದಲ್ಲಿ 12 ಕೆಜಿ ಡ್ರಗ್ಸ್ ತಯಾರಿಸಲು ಸಿದ್ಧತೆ ನಡೆಸಲಾಗಿತ್ತು. ಭಾರೀ ಪ್ರಮಾಣದಲ್ಲಿ ಡ್ರಗ್ಸ್ ತಯಾರಿಸಿ ಇಲ್ಲಿಂದಲೇ ಸರಬರಾಜು ಮಾಡಲು ಪ್ಲಾನ್ ನಡೆಸಲಾಗಿತ್ತು. ಎಂಡಿಎಂಎ ಮಾದಕ ವಸ್ತು ತಯಾರಿಕಾ ಘಟಕದ ಮೇಲೆ ದಾಳಿ ವಿಚಾರಕ್ಕೆ ಮೈಸೂರಿನಲ್ಲಿ ಸಂಸದ ಯದುವೀರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಹಳ ಗಂಭೀರವಾದ ಪ್ರಕರಣವಾಗಿದ್ದು ಕೇಂದ್ರದ ಗೃಹ ಇಲಾಖೆಯ ಗಮನಕ್ಕೆ ತರ್ತೇನೆ ಅಂದ್ರು. ಇನ್ನು ಮತ್ತೊಂದು ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ನರಸಿಂಹರಾಜ ಕ್ಷೇತ್ರದಲ್ಲಿ ಹೆಚ್ಚು ಡ್ರಗ್ಸ್ ಮಾರಾಟವಾಗ್ತಿದೆ ಅಂದಿದ್ದಾರೆ. ನಗರದ ಬಹುತೇಕ ಕಾಲೇಜು ಹಾಗೂ ವಿಶ್ವವಿದ್ಯಾನಿಲಯಗಳಲ್ಲಿ ಡ್ರಗ್ಸ್ ಮಾರಾಟವಾಗ್ತಿರುವ ಬಗ್ಗೆ ದೂರು ಬಂದಿದೆ. ಸಿಎಂ ತವರು ಕ್ಷೇತ್ರ ಅನ್ನೋದು ಚುನಾವಣೆ ಸಮಯದಲ್ಲಿ ಬರುತ್ತೆ. ಚುನಾವಣೆ ಮುಗಿದ ಮೇಲೆ ಕಾನೂನು ಸುವ್ಯವಸ್ಥೆ ಸರಿಪಡಿಸಲು ಸಿಎಂ ಕಠಿಣ ಕ್ರಮ ತೆಗೆದುಕೊಳ್ಳಲಿ ಅಂತ ಯದುವೀರ್ ಆಗ್ರಹಿಸಿದ್ರು. ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದರಿಂದ ಜಲಾಶಯದಿಂದ 1.02 ಲಕ್ಷ ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಆದ್ದರಿಂದ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗೊಂದಿಯ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಂಟಪ ಮುಳುಗಡೆಯಾಗಿದೆ. ಜಲಾಶಯದ 26 ಗೇಟ್ ಮೂಲಕ ನದಿಗೆ ನೀರು ಬಿಡಲಾಗಿದೆ. ಜಲಾಶಯದಿಂದ ಅಧಿಕ ನೀರು ಬಿಟ್ಟಿದ್ದರಿಂದ ಗಂಗಾವತಿ ಕಂಪ್ಲಿ ಸೇತುವೆ ಬಂದ್ ಮಾಡಲಾಗಿದೆ. ಸೇತುವೆಯ ಮೇಲೆ ವಾಹನಗಳ ಓಡಾಟ ನಿರ್ಬಂಧಿಸಿ ಗಂಗಾವತಿ ತಹಶೀಲ್ದಾರ್ ಆದೇಶಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದ ಹೂವಿನ ಮಾರುಕಟ್ಟೆ ಬಳಿಯ ಶಾಪಿಂಗ್ ಕಾಂಪ್ಲೆಕ್ಸ್ ಕಾಮಗಾರಿ ಶುರುವಾಗಿ 12 ವರ್ಷವಾದರೂ ಮುಗಿದಿಲ್ಲ. ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವ ಶಾಪಿಂಗ್ ಕಾಂಪ್ಲೆಕ್ಸ್ಗಾಗಿ ನೂರಾರು ವ್ಯಾಪಾರಿಗಳು ಜಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ. ಬಹುತೇಕ ಕಾಮಗಾರಿ ಮುಕ್ತಾಯವಾಗಿದ್ರೂ ಸರ್ಕಾರ ಮಾತ್ರ ಉದ್ಘಾಟನೆಗೆ ಮನಸ್ಸು ಮಾಡಿಲ್ಲ. ಶಾಪಿಂಗ್ ಕಾಂಪ್ಲೆಕ್ಸ್ ಉದ್ಘಾಟನೆಯಾಗದೆ ರಸ್ತೆಯಲ್ಲೇ ವ್ಯಾಪಾರ ಮಾಡುವ ಸ್ಥಿತಿ ಬಂದಿದೆ. ನಮಗೆ ಭರವಸೆ ಕೊಟ್ಟು ಹಿಂದೆ ಇದ್ದ ಮಾರುಕಟ್ಟೆ ಓಡಿದ್ರು. ಈಗ ಶೌಚಾಲಯಕ್ಕೂ ಇಲ್ಲಿ ಸಮಸ್ಯೆ ಇದೆ ಅಂದಿದ್ದಾರೆ. ಮತ್ತೊಂದು ಕಡೆ ರಸ್ತೆಯಲ್ಲೇ ವ್ಯಾಪಾರ ಮಾಡ್ತಿರೋದ್ರಿಂದ ಮಲ್ಲೇಶ್ವರ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.